ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸಾಕು ಪ್ರಾಣಿಗಳು ಸೇರಿದಂತೆ ಇನ್ನಿತರ ಪ್ರಾಣಿಗಳು ಮೃತಪಟ್ಟಾಗ ಅವುಗಳ ಕಳೇಬರಹವನ್ನು ಗೌರವಯುತವಾಗಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ 2 ಚಿತಾಗಾರಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಶೀಘ್ರವಾಗಿ ಇದೆಲ್ಲವೂ ಕೂಡ ಕಾರ್ಯಾರಂಭ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸುಮಾರು 1.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಹುಬ್ಬಳ್ಳಿಯ ಕಾರವಾರ ರಸ್ತೆಯ ಮತ್ತು ಧಾರವಾಡದ ಹೊಸ ಯಲ್ಲಾಪುರದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ಚಿಮಣಿ ಸೇರಿದಂತೆ ಇನ್ನಿತರ ಯಂತ್ರೋಪಕರಣಗಳ ಅಳವಡಿಕೆ ಕೂಡ ಮಾಡಲಾಗಿದೆ. ಇನ್ನು ಚಿತಾಗಾರ 1 ಗಂಟೆಗೆ 80ರಿಂದ 100 kgಯಷ್ಟು ತೂಕದ ಕಳೇಬರಹವನ್ನು ದಹಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತಂತೆ. ಇನ್ನು LPG ಗ್ಯಾಸ್ನಿಂದ ಇದು ಕಾರ್ಯ ಕೂಡ ನಿರ್ವಹಿಸುತ್ತೆ ಅಂತ ಹೇಳಲಾಗಿದೆ. ಕೆಲ ಉಪಕರಣಗಳನ್ನು ಪುಣೆಯಿಂದ ತರಿಸಬೇಕಾಗಿರುವಂಥದ್ದು. ಶೀಘ್ರ ದಹನ ಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಹಿಂದೆ ಪಾಲಿಕೆ ವ್ಯಾಪ್ತಿನಲ್ಲಿ ಪ್ರತಿ ತಿಂಗಳು ಪ್ರಾಣಿಗಳ ಕಳೇಬರಹದ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಸುಮಾರೊಂದು 250ರಿಂದ 300 ದೂರುಗಳು ಬರ್ತಾ ಇತ್ತಂತೆ. ಪಾಲಿಕೆ ಸಿಬ್ಬಂದಿಗಳು ಈ ಒಂದು ವಿಲೇವಾರಿ ಘಟಕದಲ್ಲಿ ವಿಲೇವಾರಿಯನ್ನ ಮಾಡ್ತಾ ಇದ್ರು. ಈ ಬಗ್ಗೆ ಪಾಲಿಕೆಯ ಉಪ ಆಯುಕ್ತ ವಿಜಯ್ ಕುಮಾರ್ ಅವರು ಮಾಹಿತಿ ಹಂಚಿಕೊಂಡ್ರು. ಇನ್ನು ಕೆಲವರು ಎಲ್ಲಂದ್ರಲ್ಲಿ ಈ ಒಂದು ಸತ್ತಿರುವಂತಹ ಪ್ರಾಣಿಗಳ ದೇಹವನ್ನ ಎಸೆದು ಹೋಗ್ತಾ ಇದ್ರು. ಇದರಿಂದ ಸಾಕಷ್ಟು ದುರ್ವಾಸನೆ ಬರುತ್ತೆ, ಅಲ್ಲಿಂದ ಓಡಾಡೋರ್ಗೂ ಕೂಡ ಸಾಕಷ್ಟು ತೊಂದರೆಗಳಾಗುತ್ತೆ, ಜೊತೆಗೆ ರೋಗಗಳು ಹರಡುವಂತ ಆತಂಕ ಕೂಡ ಜಾಸ್ತಿ ಇರುತ್ತೆ. ಇದನ್ನ ತಪ್ಪಿಸಿ ವೈಜ್ಞಾನಿಕವಾಗಿ ವಿಲೇವಾರಿಯನ್ನ ಮಾಡಬೇಕು ಅಂತ ಹೇಳಿ ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಾವಳಿ ಅನ್ವಯದಲ್ಲಿ ಈ ಒಂದು ಚಿತಾಗಾರವನ್ನ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು ಒಂದು ರೀತಿ ಸಂತಸದ ಸುದ್ದಿ ಅಂತಾನೆ ಹೇಳಬಹುದು. ಇನ್ನು ಬೀದಿ ನಾಯಿ ಆಗಿರಬಹುದು ಅಥವಾ ಸಾಕು ಪ್ರಾಣಿಗಳು ಅಂದರೆ ಹಸು, ಬೆಕ್ಕು, ಎಮ್ಮೆ ಸೇರಿದಂತೆ ಯಾವುದೇ ರೀತಿಯಾದಂತಹ ಪ್ರಾಣಿಗಳು ಸಾವನ್ನಪ್ಪಿದ್ರೂ ಕೂಡ ಪಾಲಿಕೆಯ ಸಹಾಯವಾಣಿಗೆ ಒಂದು ದೂರನ್ನ ಕೊಟ್ಟರೆ ಸಾಕು, ಸಿಬ್ಬಂದಿಗಳು ಅವರೇ ಬರ್ತಾರೆ, ಬಂದು ಆ ಒಂದು ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತ್ಯಕ್ರಿಯೆಯನ್ನ ಮಾಡುವಂತಹ ಪ್ರೊಸೀಜರ್ ಶುರು ಆಗ್ತಾ ಇದೆ. ಜನರು ನೇರವಾಗಿ ಈ ಒಂದು ಮೃತದೇಹ ಏನಿರುತ್ತೆ ಪ್ರಾಣಿಗಳದ್ದು ಇದನ್ನ ಚಿತಾಗಾರಗಳಿಗೂ ಹೋಗಿ ನೀವು ತಲುಪಿಸಬಹುದು. ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಪಾವತಿ ಮಾಡುವಂತಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಯಾಕೆಂದ್ರೆ ಯಾವುದೋ ಒಂದು ಪ್ರಾಣಿ ಸಾಯ್ತು ಅಥವಾ ಬೀದಿ ಬದಿನಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿರುತ್ತೆ, ಅದನ್ನ ತಗೊಂಡೋಗಿ ಕೊಡಬೇಕು ಅನ್ನುವಂಥದ್ದಾದ್ರೆ ಹಣ ಕಟ್ಟಬೇಕಾ ಅನ್ನುವಂಥ ಆಲೋಚನೆ ಇರುತ್ತೆ. ಹಾಗಾಗಿ ಈ ಒಂದು ವಿಶೇಷವಾದಂತಹ ಯೋಜನೆ ಏನು ಶುರು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಮೌಂಟ್ ಅನ್ನ ಪೇ ಮಾಡೋ ಹಾಗಿಲ್ಲ. ಇನ್ನು ಪ್ರಾಣಿಗಳ ಚಿತಾಗಾರ ಬಹಳ ದಿನಗಳ ಬೇಡಿಕೆನೇ ಆಗಿರುತ್ತಂತೆ. ಮನುಷ್ಯರ ರೀತಿಗಳಲ್ಲಿ ಪ್ರಾಣಿಗಳಿಗೂ ಕೂಡ ಗೌರವಯುತವಾಗಿ ವಿದಾಯವನ್ನ ಹೇಳಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಚಿತಾಗಾರವನ್ನ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತಹ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತರಾದಂತಹ ಸುರೇಶ್ ಹಿಟ್ನಾಳ್ ಅವರು, ಸತ್ತ ಪ್ರಾಣಿಗಳ ವಿಲೇವಾರಿ ಬಗ್ಗೆ ಸಾಕಷ್ಟು ದೂರುಗಳು ನಮಗೆ ಬರ್ತಾ ಇತ್ತು. ಹೀಗಾಗಿ ಪ್ರಾಣಿಗಳ ವಿದ್ಯುತ್ ಚಿತಾಗಾರದ ಸಂಬಂಧಪಟ್ಟ ಹಾಗೆ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ನಡೆಸಿರ್ತಾರಂತೆ. ಈಗಾಗಲೇ 3-4 ಕಂಪನಿಗಳಿಂದ ಈ ಸಂಬಂಧ ಕೊಟೇಶನ್ ಕೂಡ ಪಡೆದಿದ್ದೇವೆ. ದೊಡ್ಡ ಗಾತ್ರದ ಪ್ರಾಣಿಗಳಾಗಿದ್ರೆ 15ರಿಂದ 20 ಲಕ್ಷ ವೆಚ್ಚ ತಲುಪಲಾಗುತ್ತೆ. ಇನ್ನು ಚಿಕ್ಕ ಪ್ರಾಣಿಗಳ ಚಿತಾಗಾರಕ್ಕೆ 10 ಲಕ್ಷ ರೂಪಾಯಿ ಸಾಕು ಅನ್ನುವಂಥದ್ದು ಪ್ರಾಥಮಿಕ ಮಾಹಿತಿಯಿಂದ ಸಿಕ್ಕಿರುವಂತಹ ಮಾಹಿತಿಗಳು. ಇನ್ನು 3-4 ದಿನಗಳಲ್ಲಿ ಯಾವ ರೀತಿಯಾದ ಚಿತಾಗಾರ ಸೂಕ್ತವಾಗಿದೆ ಅನ್ನುವಂಥದ್ರ ಬಗ್ಗೆ ತೀರ್ಮಾನಿಸಿ ಟೆಂಡರ್ ಅನ್ನ ಕರಿತಾ ಇದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಪ್ರಾಣಿಗಳ ಆರೋಗ್ಯದ ಸಲುವಾಗಿ ಕೆಲಸವನ್ನ ಮಾಡುವಂತಹ ಹ್ಯೂಮನ್ ಸೊಸೈಟಿ ಇಂಟರ್ನ್ಯಾಷನಲ್ ಇಂಡಿಯಾ ಅನ್ನುವಂತಹ ಸಂಸ್ಥೆ, ಆ ಒಂದು ಸಂಸ್ಥೆಯ ಹೇಮಂತ್ ಬ್ಯಾಟ್ರಾಯ ಅನ್ನುವಂಥ ವ್ಯಕ್ತಿ ಕೂಡ ಮಾತನಾಡಿದ್ರು. ಬೀದಿ ಬದಿಯಲ್ಲಿ ಸತ್ತಿರುವಂತಹ ಪ್ರಾಣಿಗಳು ಕೊಳೆತು ನಾರ್ತಾ ಇರೋದನ್ನ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡಿರ್ತೀವಿ. ಅದೇ ರೀತಿಯಾಗಿ ಮನೆಗಳಲ್ಲೂ ಕೂಡ ನಾವು ಸಾಕಿರುವಂತಹ ಪ್ರಾಣಿಗಳೇನಿರುತ್ತೆ ಅವು ಸತ್ತಾಗ ಅದನ್ನ ಯಾವ ರೀತಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಸಿಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರನೇ ಈ ಒಂದು ಚಿತಾಗಾರವನ್ನ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಹಣ ಕೊಡೋದಕ್ಕೂ ಕೂಡ ಸಿದ್ಧವಾಗಿರ್ತಾರೆ. ಆದರೆ ಆ ಒಂದು ಹಣ ಕೊಟ್ಟರು ಎಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಸಮಸ್ಯೆಯಾಗಿ ಉಳಿದಿತ್ತು. ಹಾಗಾಗಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈ ಒಂದು ಚಿತಾಗಾರವನ್ನ ನಿರ್ಮಾಣ ಮಾಡಲಾಗಿದೆ. ಈಗ ಮುಂದಿನ ಹಂತ, ಹಿಂದೆ ಒಮ್ಮೆ ಈ ಬಗ್ಗೆ ಪ್ರಸ್ತಾಪ ಕೂಡ ಹೋಗಿರುತ್ತೆ. ನಾವು ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಮುಂದಾಗಿದ್ದೇವೆ. ಇನ್ನು ಪ್ರಾಣಿಗಳನ್ನ ದಹಿಸೋದಕ್ಕೆ ತ್ಯಾಜ್ಯ ವಿಲೇವಾರಿ ಘಟಕಗಳ ಬಳಿಯಲ್ಲಿ ಒಂದು ವಿದ್ಯುತ್ ಚಿತಾಗಾರವನ್ನ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಯೋಚನೆಯನ್ನ ಮಾಡಿರ್ತೀವಿ. ಇನ್ನು 3-4 ದಿನಗಳಲ್ಲಿ ಇದರ ಬಗ್ಗೆ ಟೆಂಡರ್ ಅನ್ನ ಕರೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಸುರೇಶ್ ಹಿಟ್ನಾಳ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ರೋಗದಿಂದ ಮೃತಪಟ್ಟಿರುವಂತಹ ಬೀದಿ ಪ್ರಾಣಿಗಳು ಅಂದ್ರೆ ರಸ್ತೆ ಬದಿಯಲ್ಲಿರುವಂತಹ ನಾಯಿಗಳಾಗಿರ್ಬೋದು ಅಥವಾ ಕೆಲವೊಂದು ಬಿಡಾಡಿ ಹಸುಗಳು ಏನಿರುತ್ತೆ ಅಂತಹ ಪ್ರಾಣಿಗಳು ಸತ್ತ
ಸತ್ತಂತಹ ಸಂದರ್ಭದಲ್ಲಿ ಆ ಪ್ರಾಣಿಗಳ ಮೃತದೇಹಗಳಿಂದ ಸಾಕಷ್ಟು ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹಬ್ಬುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಪ್ರಾಣಿಗಳಿಗಾಗಿ ಚಿತಾಗಾರವನ್ನ ಆರಂಭ ಮಾಡೋದ್ರಿಂದಾಗಿ ಇದರಿಂದ ಒಳ್ಳೆ ರೀತಿಯಾಗಿ ನಾವು ಅಂತ್ಯಕ್ರಿಯೆಯನ್ನು ಕೂಡ ಮಾಡಬಹುದು. ಇದರಿಂದ ಹೆಚ್ಚಾಗಿ ಜನರಿಗೂ ಕೂಡ ಉಪಯೋಗ ಆಗತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ. ಒಂದ್ ವೇಳೆ ನಾವೇನಾದ್ರೂ ಮನುಷ್ಯರು ಸತ್ತಂತಹ ಸಂದರ್ಭದಲ್ಲಿ ಅವ್ರಿಗೆ ಶಾಸ್ತ್ರದ ಮೂಲಕ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸ್ತೀವಿ. ಅದೇ ರೀತಿಯಾಗಿ ನಾವು ಸಾಕಿರುವಂತಹ ಪ್ರಾಣಿಗಳಾಗಿರಬಹುದು, ಜೊತೆಗೆ ಬೀದಿ ಬದಿಯಲ್ಲಿ ಸತ್ತು ಬಿದ್ದಿರುವಂತಹ ಪ್ರಾಣಿಗಳಾಗಿರಬಹುದು, ಅವುಗಳಿಗೂ ಕೂಡ ಒಳ್ಳೆ ರೀತಿಯಾಗಿ ಅಂತ್ಯಕ್ರಿಯೆಯನ್ನ ಮಾಡಬೇಕು. ಜೊತೆಗೆ ದೇಹವನ್ನ ದಹನ ಮಾಡೋದ್ರಿಂದಾಗಿ ಜನರಿಗೂ ಉಪಯೋಗ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಚಿತಾಗಾರವನ್ನ ಮಾಡ್ತಾ ಇರುವಂತದ್ದು ಸ್ವಾಗತಾರ್ಹ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅನ್ನುವಂಥದ್ದಾದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ NCAB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಐಕಾನ್ ಅನ್ನ ಒತ್ತಿ.